ಎಲ್ರಿಗೂ ನಮಸ್ಕಾರ. ಈ ದಿನ ಗುರುವಾರ ಜೂನ್ 18ನೇ ತಾರೀಕು ಪುಷ್ಯ ನಕ್ಷತ್ರ ಬಂದಿರೋದ್ರಿಂದ ಗುರು ಪುಷ್ಯಾಮೃತ ಯೋಗ ಈ ದಿನ ತುಂಬ ಚೆನ್ನಾಗಿದೆ. ಗುರುವಾರದ ದಿನ ಪುಷ್ಯ ನಕ್ಷತ್ರ ಬಂದರೆ ಅಮೃತ ಸಿದ್ಧಿ ಯೋಗ. ಗುರು ಒಳ್ಳೆ ಫಲ ಕೊಡ್ತಾನೆ. ಯಾವುದೇ ಮಂಗಳ ಕಾರ್ಯ ಏನೇ ಆಗಬೇಕಿದ್ರೂ ಮುಂಜಿ ಮದುವೆ ಗುರುಬಲ ಇದೆಯಾ ಅಂತ ನೋಡ್ತಾರೆ. ಗುರು ಕಟಕ ರಾಶಿಯಲ್ಲಿದ್ದಾಗ ಉಚ್ಚವಾಗಿ ಫಲ ಸಿಗುತ್ತದೆ. ಈ ದಿನ ತುಂಬ ಒಳ್ಳೆಯ ದಿನ. ಜ್ಞಾನ ಮತ್ತು ಧನ ಕೊಡುವಂಥ ಯೋಗ. ಶ್ರೀ ಗುರು ದತ್ತಾತ್ರೇಯರ ಸ್ತೋತ್ರ ಮಾಡಬೇಕು ಈ ದಿನ. ಹಾಗೆ ಗುರು ಸಾರ್ವಭೌಮರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜಪ ಮಾಡೋದ್ರಿಂದನೂ ತುಂಬ ಒಳ್ಳೆಯದು. ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ 108 ಸರಿ ಜಪ ಮಾಡಬೇಕು. 12 ವರ್ಷಕ್ಕೊಂದ್ಸರಿ ಬರುವ ಯೋಗ ಇದು. ಗುರುವಾರಕ್ಕೆ ಬೃಹಸ್ಪತಿ ಅಧಿಪತಿ ಆಗಿರೋದ್ರಿಂದ ಬೃಹಸ್ಪತಿ ಸ್ತೋತ್ರನೂ ಹೇಳ್ಕೊಳ್ಬೋದು. ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಸ್ತೋತ್ರ ಹೇಳ್ಕೊಳ್ಳಿ ಅಂತ ಹೇಳ್ತಾ ನಾನು ಈಗ ಶ್ರೀ ದತ್ತ ಸ್ತೋತ್ರನ ಹೇಳ್ತಾ ಇದ್ದೀನಿ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀಪಾದವಲ್ಲಭ ನೃಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ದತ್ತಾತ್ರೇಯಂ ಮಹಾತ್ಮಾನಂ ವರದಂ ಭಕ್ತವತ್ಸಲಂ ಪ್ರಪನ್ನಾರ್ತಿಹರಂ ವಂದೇ ಸ್ಮರ್ತೃಗಾಮೀ ಸನೋವತು. ದೀನಬಂಧುಂ ಕೃಪಾಸಿಂಧುಂ ಸರ್ವಕಾರಣಕಾರಣಂ ಸರ್ವರಕ್ಷಾಕರಂ ವಂದೇ ಸ್ಮರ್ತೃಗಾಮಿಂ. ಶರಣಾಗತದೀನಾರ್ಥ ಪರಿತ್ರಾಣಪರಾಯಣಂ ನಾರಾಯಣಂ ವಿಭುಂ ವಂದೇ ಸ್ಮರ್ತೃಗಾಮಿಂ. ಸರ್ವಾನರ್ಥಹರಂ ದೇವಂ ಸರ್ವಮಂಗಳಮಂಗಳಂ ಸರ್ವಕ್ಲೇಶಹರಂ ವಂದೇ ಸ್ಮರ್ತೃಗಾಮಿಂ. ಬ್ರಹ್ಮಣ್ಯಂ ಧರ್ಮತತ್ವಜ್ಞಂ ಭಕ್ತಕೀರ್ತಿವಿವರ್ಧನಂ ಭಕ್ತಾಭೀಷ್ಟಪ್ರದಂ ವಂದೇ ಸ್ಮರ್ತೃಗಾಮಿಂ. ಶೋಷಣಂ ಪಾಪಪಂಕಸ್ಯ ದೀಪನಂ ಜ್ಞಾನತೇಜಸಃ ತಾಪಪ್ರಶಮನಂ ವಂದೇ ಸ್ಮರ್ತೃಗಾಮಿಂ. ಸರ್ವರೋಗಪ್ರಶಮನಂ ಸರ್ವಪೀಡಾನಿವಾರಣಂ ವಿಪದುದ್ಧರಣಂ ವಂದೇ ಸ್ಮರ್ತೃಗಾಮಿಂ. ಜನ್ಮಸಂಸಾರಬಂಧಘ್ನಂ ಸ್ವರೂಪಾನಂದದಾಯಕಂ ನಿಶ್ರೇಯಸಪದಂ ವಂದೇ ಸ್ಮರ್ತೃಗಾಮಿಂ. ಜಯಲಾಭಯಶಃಕಾಮ ಧಾತುರ್ದತ್ತಸ್ಯ ಯಸ್ತವಂ ಭೋಗಮೋಕ್ಷಪ್ರದಸ್ಯೇಮಂ ಪ್ರಕಟೇ ಸುಕೃತಿ ಭವೇತ್. ಇತಿ ಶ್ರೀಮದ್ವಾಸುದೇವಾನಂದ ಸರಸ್ವತೀಕೃತ ಜಯಲಾಭಾಧಿಕರಂ ಶ್ರೀದತ್ತಸ್ತೋತ್ರಂ ಸಂಪೂರ್ಣಂ.